ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಒಂದು 2 ದಿನದಿಂದ ನೀವು ಏನು ಹೊಸಪೇಟೆಯಲ್ಲಿರೋವಂಥ ವ್ಲಾಗ್ಸ್ನ ನೋಡ್ತಾ ಇದ್ದೀರಲ್ಲ, ಇನ್ನೂ ನಮ್ಮ ಟೌನ್ಶಿಪ್ಪಿಗೆ ಹೋಗಿಲ್ಲ. ಹಾಗಾಗಿನೇ ಬ್ಯುಸಿ ಇರೋದ್ರಿಂದ ವೀಡಿಯೋಸು ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ನಾನು ವೆಯ್ಟ್ ಲಾಸ್ ಜರ್ನಿ ಯಾವ ರೀತಿಯಾಗಿ ಫುಡ್ ತೊಗೊಳ್ತಾ ಇದ್ದೀನಿ ಅಂತ ಶೇರ್ ಮಾಡ್ಕೊಳ್ತಾನೇ ಇದ್ದೀನಿ ಡೈಲಿನೂ. ಈ ಥರ ಹೊರಗಡೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಲೈಕ್ ನಾವು ಸಪ್ರೇಟ್ ಮಾಡಿಕೊಂಡು ರೆಸಿಪಿನ ತೊಗೊಳೋದಕ್ಕೆ. ಬಟ್ ಇರೋದ್ರಲ್ಲೇ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ ಅಂತ ನಿಮಗೂ ಒಂದು ಐಡಿಯಾ ಸಿಕ್ಕಂಗೆ ಆಗುತ್ತೆ ಅಂತಲೇ ಈ ವೆಯ್ಟ್ ಲಾಸ್ ಜರ್ನಿನ ಪ್ರತಿ ಒನ್ ಡೇನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ. ಸೊ ಹೊಸಪೇಟೆಗೆ ಬಂದಿದ್ದೀನಿ. ತಮ್ಮನ ಮಗಳಿಂದು ನಾಮಕರಣ ಇದೆ ಅಂತ ಹೇಳಿದ್ದೆ. ಇವತ್ತು ಅಷ್ಟೇ ನಿನ್ನೆ ವ್ಲಾಗಲ್ಲಿ ನಾನು ಸೀರೆ ಶಾಪಿಂಗ್ ಮಾಡೋದೆಲ್ಲ ಕ್ಲಿಪ್ಪಿಂಗ್ಸ್ನ ನಿಮಗೆ ಶೇರ್ ಮಾಡ್ಕೊಂಡಿದ್ನಲ್ಲ. ಜ್ಯುವೆಲ್ರಿ ಎಲ್ಲ ತೊಗೊಳೋದಿತ್ತು, ಬಟ್ ನೈಟ್ ಆಗಿಬಿಟ್ಟಿತ್ತು, ಟೈಮ್ ಇರಲಿಲ್ಲ. ಹಾಗಾಗಿ ಮತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸು ನಮ್ಮ ಅಮ್ಮನ ನೆನಪು. ಅವರು ಯಾವಾಗಲೂ ಅಷ್ಟೇ ಈ ಗ್ಲಾಸಲ್ಲೇ ಟೀ ಕುಡಿತಾ ಇದ್ದರು. ಸೊ ಹಾಗಾಗಿನೇ ಅದನ್ನ ಸೇಫಾಗಿ ತೆಗೆದಿಟ್ಟಿದ್ದಾರೆ. ಬೇರೆ ಹುಡುಕಬೇಕಾದ್ರೆ ಈ ಗ್ಲಾಸ್ ಕಾಣಿಸ್ತು, ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ದೆ. ಇವತ್ತು ಬೆಳಗ್ಗೆ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ, ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ಏನಿಲ್ಲ, ಜಸ್ಟು 1 ಗ್ಲಾಸ್ ನೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಜೀರಿಗೆ ಕಷಾಯನ ತೊಗೊಂಡಿದ್ದೀನಿ ಬೆಳಗ್ಗೆ ಟೈಮಲ್ಲಿ. ಈಗ ಸ್ವಲ್ಪ ಡೇಸಿಂದ ನಾನು ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ವೆಯ್ಟ್ ಲಾಸ್ ಡ್ರಿಂಕು ತೊಗೊಳ್ತಾ ಇಲ್ಲ, ತೊಗೊಳೋದಕ್ಕೆ ಆಗ್ತಾ ಇಲ್ಲ. ಏನೋ ಒಂದು ಲೈಕ್ ಹಾಗೆ ಡೈರೆಕ್ಟ್ ಬ್ರೇಕ್ಫಾಸ್ಟೇ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಪೋರ್ಟಬಲ್ ಬ್ಲೆಂಡರು. ಯಾರೆಲ್ಲ ಪಿ ಜಿ, ಹಾಸ್ಟೆಲು ಅಥವಾ ವರ್ಕಿಂಗ್ ಮಾಡ್ತಾ ಇರ್ತೀರ, ಟೈಮ್ ಇರೋದಿಲ್ಲ, ಸೊ ಅಂಥವ್ರಿಗೆ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಏನು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅಂಥವ್ರಿಗೆ ಯೂಶ್ವಲಿ ಆಗಲ್ಲ. ಸೊ ಈ ವಿಡಿಯೋ ನೋಡಿದರೆ ಇವತ್ತು ನಿಮಗೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕೇ ಬಿಡುತ್ತೆ. ಇಲ್ಲ, ನಿಮಗೆ ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಪೋರ್ಟಬಲ್ ಬ್ಲೆಂಡರು. ನಮ್ಮ ತಂಗಿ ತೊಗೊಂಡಿದ್ದಾಳೆ, ಬ್ಯಾಂಗ್ಳೂರಲ್ಲಿ ಇರ್ತಾಳಲ್ಲ ಪಿ ಜಿಯಲ್ಲಿ. ಸೊ ಅವಳಿಗೂ ಈ ಥರ ಹೆಲ್ದಿ ಸ್ಮೂತೀಸ್ ಆಗಿರ್ಬೋದು ಅಥವಾ ಏನಾದರೂ ಡಿಟಾಕ್ಸ್ ಡ್ರಿಂಕ್ಸು ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ತರಿಸ್ಕೊಂಡು ನಿಮಗೆ ತೋರಿಸೋಣ. ಅವಳು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾಳೆ ಅರೌಂಡ್ ಒಂದು 3 ಮಂತ್ಸಿಂದ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಎಷ್ಟು ಪ್ರೈಸು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಈ ವಿಡಿಯೋಲಿ, ಮಿಸ್ ಮಾಡ್ಕೋಬೇಡಿ. ಹೇಳಿದ್ನಲ್ಲ, ಇದನ್ನು ಯೂಸ್ ಮಾಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಗೊತ್ತಾ. ಏನಿಲ್ಲ, ಇದಕ್ಕೆ ಚಾರ್ಜರ್ ಕೊಟ್ಟಿರ್ತಾರೆ, ನಿಮಗೆ ಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಸೊ ಯೂಸ್ ಮಾಡ್ಕೋಬೋದು. ಮಾರ್ನಿಂಗ್ ಟೈಮಲ್ಲಿ ಸ್ಮೂತೀಸ್ ಎಲ್ಲ ಮಾಡ್ಕೋಬೋದು. ಈವನ್ ಇದನ್ನು ಹಾಸ್ಟೆಲ್ ಪಿ ಜಿಯಲ್ಲಿರೋರಿಗೆ ಸ್ವಲ್ಪ ಏನಾದರೂ ಹೇರ್ ಪ್ಯಾಕು ಅಂಥವೆಲ್ಲ ಹಾಕ್ಕೊಳ್ಬೇಕು ಅಂತ ಇರುತ್ತೆ, ಬಟ್ ಅವ್ರಿಗೆಲ್ಲ ಮಾಡ್ಕೊಳ್ಳೋ ಅಂಥದ್ದು ಫೆಸಿಲಿಟಿ ಇರೋದೇ ಇಲ್ಲಲ್ಲ. ಬಟ್ ಈ ಬ್ಲೆಂಡರ್ ನಿಮ್ಮ ಹತ್ರ ಇತ್ತು ಅಂದರೆ ಇವನ್ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಹೆಲ್ದಿ ರೆಸಿಪೀಸ್ನ ತೊಗೊಳೋದಕ್ಕೂ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಥರ ಮೆಂತೆಕಾಳನ್ನೆಲ್ಲ ನೆನೆಸ್ಬಿಟ್ಟು ಅದರಲ್ಲಿ ಲೋಳೆ, ಅಲ್ವೇರಾ ಮತ್ತು ಕರಿಬೇವೆಲ್ಲ ಹಾಕ್ಬಿಟ್ಟು ಒಂದು ಪ್ಯಾಕ್ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿರ್ತೀರಲ್ಲ, ಅದಕ್ಕೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನೆಲ್ಲ ಟ್ರೈ ಮಾಡಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಕಣ್ಣು ಮುಚ್ಕೊಂಡು ಈ ಪ್ರಾಡಕ್ಟ್ನ ತೊಗೊಳ್ಬೋದು. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಯೂಸ್ ಇದೆ ನಮಗೆ ಇದರಿಂದ ಅಂತ ಅಂದ್ಕೊಂಡವ್ರು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಸೊ ಡೆಫಿನೆಟ್ಲಿ ನನಗೆ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು. ಇಲ್ಲಿ ನಾನು ಒಂದು ಸ್ಮೂತಿನ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಇದಕ್ಕೆ ನಾನು ಆ್ಯಪಲ್ ತೊಗೊಂಡಿದ್ದೆ, ಅರ್ಧ ಆ್ಯಪಲು, ಸ್ವಲ್ಪ ಜೇನುತುಪ್ಪ ಆ್ಯಂಡ್ ಒಂದು 6 ರಿಂದ 8 ಬಾದಾಮಿ, ನೆನೆಸಿಟ್ಟಿರೋಂಥ ಬಾದಾಮಿನ ತೊಗೊಂಡು ಅದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬಾದಾಮಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು, ಬಾದಾಮಿ ಮಿಲ್ಕ್, ಆಲ್ಮಂಡ್ ಮಿಲ್ಕ್ ಹಾಗೆ ರೆಡಿ ಆದಮೇಲೆ ಅದರಲ್ಲಿ ನಾನು ಆ್ಯಪಲ್ ಪೀಸಸ್ಸು ಮತ್ತು ಸ್ವಲ್ಪ ಹನಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ಬೇರೆ ಏನಾದರೂ ಸೀಡ್ಸ್, ನಟ್ಸ್ ಬೇಕಿದ್ದರೆ ಆ್ಯಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಂಬಿಡಿ. ಜಸ್ಟ್ ವಿತಿನ್ ಒಂದು 10 ಸೆಕೆಂಡ್ಸ್ 20 ಸೆಕೆಂಡ್ಸಲ್ಲೇ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಗೊತ್ತಾ. ಸೊ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ತುಂಬ ಸಿಂಪಲ್. ಆರಾಧ್ಯನೂ ಅಷ್ಟೇ ನೋಡಿ, ಎಷ್ಟು ಖುಷಿ ಪಡ್ತಾಳೆ ಅದನ್ನು ಆನ್ ಮಾಡೋದಕ್ಕೆ. ಸೊ ಇಲ್ಲಿ ನಾನು ಪಕ್ಕಕ್ಕೆ ಝೂಮ್ ಪಿಕ್ಚರು ಹಾಕಿದ್ದೀನಿ, ವಿಡಿಯೋನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ. ಸೊ ಇವತ್ತು ನಾನು ಈ ಪೋರ್ಟಬಲ್ ಬ್ಲೆಂಡರಲ್ಲಿ ಆ್ಯಪಲ್ ಸ್ಮೂತಿನ ಮಾಡ್ಕೊಂಡಿದ್ದೆ, ಆ್ಯಪಲ್ ಮತ್ತು ಆಲ್ಮಂಡ್ ಸ್ಮೂತಿ.
ಇದನ್ನು ಬ್ರೇಕ್ಫಾಸ್ಟಿಗೆ ತೊಗೊಂಡಿರೋದು. ಎಲ್ಲ ಏನು ಬೇಗ ಹೊರಡಬೇಕು ಹೊರಗಡೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ವಿ. ಸೊ ಫಸ್ಟು ದೇವಸ್ಥಾನಗಳಿಗೆ ಹೋಗಬೇಕಿತ್ತು, ಅದನ್ನು ಮುಗಿಸ್ಕೊಂಡು ಆಮೇಲೆ ಏನು ಬೇರೆ ಶಾಪಿಂಗ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ನಿನ್ನೆ ಸೀರೆ ಎಲ್ಲ ತೊಗೊಂಡಿತ್ತಲ್ಲ, ಅದಕ್ಕೆ ಬ್ಲೌಸ್ನ ನಾವು ರೆಡಿ ಮಾಡ್ಕೋಬೇಕು. ಒಂದೇ ದಿನ ಟೈಮ್ ಇದ್ದಿದ್ದು ನಮಗೆ. ಸೊ ಹಾಗಾಗಿನೇ ಒಂದು ದಿನದಲ್ಲೇ ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಸೊ ಇವತ್ತು ಮಾರ್ನಿಂಗ್ ಏನು ಫಸ್ಟು ಬ್ಲೌಸ್ನ ಹಾಕಿಬಿಟ್ಟು ಹೊಲಿಯೋದಕ್ಕೆ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ ನೋಡಿದ್ರಲ್ಲ, ನಾನು ಆ್ಯಪಲ್ ಸ್ಮೂತಿನ ತೊಗೊಂಡೆ. ಒಂದು 5 ಮಿನಿಟ್ಸ್ ಕೆಲಸ ಇದ್ದಿದ್ದರಿಂದ ಲಡ್ಡುನ ಆರಾಧ್ಯನ ಮನೇಲೇ ಬಿಟ್ಟು ಬೇಗ ಹೊರಟ್ವಿ. ಈ ರೀತಿಯಾಗಿ ತ್ರಿಬಲ್ ರೈಡ್ ಏನು ನಾವು ಮೂವರು ಹೋಗಿ ತುಂಬ ವರ್ಷಗಳೇ ಆಗೋಗಿತ್ತು. ಮತ್ತು ಆಟೋಗೆಲ್ಲ ಹೋಗಿ ಬರೋದಕ್ಕೆ ಲೇಟ್ ಆಗಿಬಿಡುತ್ತೆ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ಅಂತಂದ್ಬಿಟ್ಟು ಹೋದ್ವಿ. ಆ್ಯಂಡ್ ನಾವು ಯಾವ ಸೀರೆ ತೊಗೊಂಡಿದ್ದೆ ಅಂಥೇಳಿ ನಾನು ನಿಮಗೆ ವ್ಲಾಗಲ್ಲಿ ತೋರಿಸಿರಲಿಲ್ಲ. ಡೈರೆಕ್ಟ್ ಫಂಕ್ಷನ್ಗೆ ಹಾಕ್ಕೊಂಡಾಗ ನೋಡಲಿ ಅಂತಲೇ ಸುಮ್ಮನೆ ಇದೆ. ಬಟ್ ಇಬ್ಬರು ಸೇಮ್ ಮ್ಯಾಚಿಂಗ್ ಪರ್ಪಲ್ ಕಲರ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ. ಸಿಕ್ತು ಅಷ್ಟೇ, ಇಬ್ರಿಗೂ ಪರ್ಪಲ್ ಕಲರ್ ಸ್ಯಾರಿನೂ ಸಿಕ್ತು. ಅದಕ್ಕೆ ಬ್ಲೌಸ್ ಇವಾಗ ವರ್ಕೆಲ್ಲ ಮಾಡಿಸೋದಕ್ಕೂ ಟೈಮೂ ಇರಲಿಲ್ಲ. ಒಂದು ದಿನದಲ್ಲಿ ಬ್ಲೌಸ್ ಹೊಲ್ದು ತುಂಬ ಹೆಚ್ಚಿದು. ಅಂಥದ್ರಲ್ಲಿ ವರ್ಕೆಲ್ಲ ಹಾಕ್ಸ್ಬೇಕಂದ್ರೆ ಆಗೋದೇ ಇಲ್ಲ. ಸೊ ಈಗ ಸದ್ಯಕ್ಕೆ ಪ್ಲೇನಾಗಿ ಹೊಲಿಸ್ಕೊಂಡು ಬಿಡೋಣ. ನೆಕ್ಸ್ಟ್ ಇನ್ನೊಂದು ಸಲ ವರ್ಕ್ ಮಾಡಿಸ್ಕೊಂಡ್ರೆ ಆಯಿತು ಬೇರೆ ಬ್ಲೌಸಸ್ಗೆ ಅಂದ್ಕೊಂಡು. ಸೊ ನೋಡಿ, ಈ 2 ಸ್ಯಾರೀಸ್ನ ತೊಗೊಂಡಿರೋದು, ಒಂದು ತಂಗಿಗೆ ಒಂದು ನನಗೆ. ಹೊಸಪೇಟೆಯಲ್ಲಿ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಿಲ್ಲ, ಎಲ್ಲರೂ ಸಾಯಿ ಟೈಲರ್ ಅಣ್ಣ ಹತ್ರ ಬಂದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಕೊಡ್ತಾರೆ ಅಲ್ಲಣ್ಣ. ಕರೆಕ್ಟ್ ಟೈಮಿಗೆ ಕೊಟ್ಬಿಡ್ತಾರೆ ಅಣ್ಣ, ಲೇಟೇ ಮಾಡಲ್ಲ. ಯಾವ ಥರ ಬೇಕು ಸ್ವಲ್ಪ ಕಾಮನ್ ಹೆಚ್ಚು ಕಮ್ಮಿ ಆಗಿರುತ್ತೆ, ಬಟ್ 99% ನೀಟಾಗಿ ಮಾಡ್ಕೊಡ್ತೀವಿ. ಆದ್ರೂ ಆಲ್ಮೋಸ್ಟ್ ಯಾವಾಗೇ ನಮಗೆ ಟೈಮಿಂಗ್ ಇರುತ್ತಲ್ಲ ಅದು ಪರ್ಫೆಕ್ಟ್ ಕೊಟ್ಬಿಡ್ತಾರೆ. ಆ್ಯಂಡ್ ಲತಾ ಅಕ್ಕ ನಮ್ಮ ಫಾಲೋ ರೆಗ್ಯುಲರ್ ಆಗಿ ನಮ್ಮ ವೀಡಿಯೋಸ್ ಎಲ್ಲ ಫಾಲೋ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ಆ್ಯಂಡ್ ಈಗ ರಿಟರ್ನ್ ಬರಬೇಕಾದ್ರೆ ಇವ್ರು ಸುಮ್ಮನೆ ಬಿಡ್ತಾರ? ಇನ್ನು ಮನೇಲಿ ಯಾರಾದರೂ ಡಯಟ್ ಮಾಡ್ತಾಯಿದ್ದೀವಿ ಅಂತಂದರೆ ಫಸ್ಟ್ ಕೆಡ್ಸೋದೇ ಮನೆಯಲ್ಲಿ ನೋಡಿ. ನಾನು ಹೇಳ್ತಾ ಇದ್ದೀನಿ ನಾನು ಡಯಟ್ ಮಾಡ್ತಿದ್ದೀನಿ, ಅಲ್ಲೇನು ಜ್ಯೂಸಲ್ಲೆಲ್ಲ ಸಕ್ಕರೆ ಹಾಕಿರ್ತಾರೆ, ನನಗೆ ಬೇಡ ಅಂದರೆ ಕೇಳೇ ಇಲ್ಲ. ಹಂಗೂ ಹಿಂಗೆ ಮಾಡಿ ಒಂದು ಚಿಕ್ಕ ಗ್ಲಾಸೇ ಎಲ್ಲ ಏನಾಗಲ್ಲ ಇವತ್ತು ಕುಡಿದ್ರೆ ಅಂಥೇಳಿ ಕುಡಿಸೇ ಬಿಟ್ರು ನೋಡಿ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಗೊತ್ತಾ, ಆ್ಯಸ್ ಏನು ಫಿಟ್ನೆಸ್ ಯೂಟ್ಯೂಬರ್ ಆಗಿಬಿಟ್ಟು ಯಾರಾದರೂ ಹೊರಗಡೆ ಈ ಥರ ಸಿಚುವೇಶನ್ಸಲ್ಲಿ ಜ್ಯೂಸ್ ಕುಡಿಯಲೇಬೇಕು ಅಂತಂದಾಗ ಸಕ್ಕರೆನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ತುಂಬ. ಬಟ್ ಈ ಏನು ಪೈನಾಪಲಲ್ಲಿ ನಾವು ಸಕ್ಕರೆನೂ ಇಲ್ಲ, ಹನಿನೂ ಜೇನುತುಪ್ಪನೂ ಇಲ್ಲ ಅಂತಂದರೆ ಕುಡಿಯೋದಕ್ಕೆ ತುಂಬಾ ಬಾಯೆಲ್ಲ ಒಡೆದಂಗೆ ಆಗಿಬಿಡುತ್ತೆ. ಹಾಗಾಗಿ ಅಟ್ಲೀಸ್ಟ್ ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಕೊಳ್ಳಿ. ವೈಟ್ ಶುಗರ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಮನೆಗೆ ಬಂದ ತಕ್ಷಣ ಆಟೋನು ರೆಡಿ ಇತ್ತು. ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ನಿಮಗೆ ತೋರಿಸಿದ್ದೆ ಲಾಸ್ಟ್ ವ್ಲಾಗಲ್ಲೇ, ಒಂದು 2-3 ವ್ಲಾಗಲ್ಲಿ ತೋರಿಸಿದ್ದೀನಿ. ಇನ್ನು ಕಮಲಾಪುರ ಹತ್ರ ಇರೋ ಹಂಪಿ ಹತ್ರ ಇರುತ್ತೆ ಪಟ್ಟಣದ ಎಲ್ಲಮ್ಮ ಅಂತ, ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು. ಹಿಂದ್ಗಡೆ ಈ ಥರ ಯಾರಿಗಿಷ್ಟ ಕುತ್ಕೊಳ್ಳೋದಕ್ಕೆ, ಅದು ಸ್ಪೆಷಲಿ ಫ್ರೆಂಡ್ಸ್ ಜೊತೆ ಸಿಬ್ಲಿಂಗ್ಸ್ ಜೊತೆ ಎಲ್ಲ ಕುತ್ಕೊಂಡು ಈ ರೀತಿಯಾಗಿ ಹೋಗ್ತಾ ಇದ್ದರೆ ಖುಷಿನೇ ಬೇರೆಯ ಖುಷಿ. ಆ್ಯಂಡ್ ಫಸ್ಟು 3 ಮೆಂಬರ್ಸ್ ಕುತ್ಕೊಂಡ್ವಿ. ಆರಾಧ್ಯ ಬಿಡ್ತಾಳೆ, ಆರಾಧ್ಯ ನಾನು ಬರ್ತೀನಂತ ಅಲ್ಲಿ ಬಂದು ಕುತ್ಕೊಂಡ್ಳು. ಸೊ ಹಾಗಾಗಿ ಪ್ಲೇಸ್ ಫುಲ್ ಕಂಜೆಸ್ಟೆಡ್ ಆಯಿತು. ಮತ್ತು ಪ್ಲೇಸ್ನ ಚೇಂಜ್ ಮಾಡಿಬಿಟ್ವಿ. ರಾಕೇಶ್ ತಮ್ಮ ಮುಂದಕ್ಕೆ ಹೋಗ್ಬಿಟ್ಟ. ನಾನು ಇಲ್ಲಿ ನೋಡಿ, ಲಡ್ಡುಗೂ ಅಷ್ಟೇ, ನಾವು ಹಿಂದೆ ಕುತ್ಕೊಂಡಿದ್ದೀವಲ್ಲ, ಅವನು ಅಜ್ಜಿ ಹತ್ರ ಇರ್ತಾನೇ ಇಲ್ಲ, ನಮ್ಮ ಹತ್ರ ಬರಬೇಕು. ಆ್ಯಂಡ್ ಅವನು ಈ ಥರ ನಿಂತ್ಕೋಬೇಕು ಅಂತಾನೆ, ಕೂಡ್ಸ್ಕೊಳಕ್ಕೆ ಹೋದರೆ ಇಲ್ಲ. ನೋಡಿದ್ರಲ್ಲ, ನಿಮಗೂ ದೇವಿ ದರ್ಶನ ಮಾಡಿಸ್ದೆ. ಇಲ್ಲಿ ಈ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟು ಬುಕ್ ಸಾಗರದ ಹತ್ರ
ಸಪ್ತಪನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಬಟ್ ಅಲ್ಲೇನು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿರಲಿಲ್ಲ. ಅಲ್ಲಿ ಕ್ಯಾಮ್ರಾ ಎಲ್ಲ ವೀಡಿಯೋ ಫೋಟೋಸ್ ಏನೂ ಅಲೋ ಇರಲಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿ ಬಂದು ನೆಕ್ಸ್ಟ್ ಏನು ಕಮಲಾಪುರದಲ್ಲೇ ಖಾನಾವಳಿ ಒಳಗೆ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ ನೋಡಿ. ರೊಟ್ಟಿ ಊಟ, ಚಪಾತಿ ಊಟ, ಮುದ್ದೆ ಊಟ ಈ ರೀತಿಯಾಗಿ ನಾವು ಚಪಾತಿ ಊಟನ ತೊಗೊಂಡ್ವಿ. ಆ್ಯಂಡ್ ಈ ರೀತಿಯಾಗಿ ಖಾನಾವಳಿಯಲ್ಲಿ ಊಟ ಮಾಡೋದ್ರಿಂದ ನಮ್ಮ ಡಯಟ್ಗೂ ಏನೂ ತೊಂದರೆ ಆಗೋದಿಲ್ಲ ನೋಡಿ. ಇದರಲ್ಲಿ ಏನು 2 ಥರದ ಪಲ್ಯ ಮತ್ತು ಸಲಾಡು, ಹಸಿ ತರಕಾರಿಗಳನ್ನೆಲ್ಲ ಹಾಕಿಬಿಟ್ಟು ಸಲಾಡ್ ಮಾಡಿದರು. ಆರಾಧ್ಯ ಅದನ್ನೇ ಹೇಳ್ತಾ ಇದ್ದಾಳೆ, ಇಲ್ಲಿನೂ ಅಮ್ಮ ಡಯಟ್ ಮಾಡ್ತಿದ್ದಾರೆ ನೋಡಿ ಅಂಥೇಳಿ. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಈವ್ನಿಂಗು ಏನು ಮತ್ತು ಹೊರಗಡೆ ಹೋಗೋ ಕೆಲಸ ಎಲ್ಲ ಇತ್ತಲ್ಲ, ಸ್ವಲ್ಪ ಗೋಲ್ಡ್ ಶಾಪಿಂಗು ಇತ್ತು. ಗೋಲ್ಡ್ ಶಾಪಿಂಗ್ ಅಂದ ತಕ್ಷಣವೇ ಈಗ 1 ಗ್ರಾಮ್ಗೆ ಎಷ್ಟು ಪ್ರೈಸ್ ಆಗಿಬಿಟ್ಟಿದೆ ಅಂತಂದರೆ ಗೋಲ್ಡ್ ರೇಟ್ ಕೇಳಿದ್ರೇ ಹಬ್ಬ ಅಂತ ಅನಿಸ್ಬಿಡುತ್ತೆ. ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಏನು ನಿಮ್ಗೊಂದು ಇಲ್ಲಿ ಜ್ಯುವೆಲ್ರಿ ತೋರಿಸ್ತೀನಿ ನೋಡಿ. ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬ ಲೈಟ್ ವೆಯ್ಟ್ ಇದೆ, ಬಟ್ ಎಷ್ಟು ಹಾಕ್ಕೊಂಡಾಗ ಎಷ್ಟು ಹೆವಿ ಅನ್ನಿಸ್ತಾ ಇತ್ತು ಗೊತ್ತಾ. ಹಾಗಾಗಿನೇ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಕ್ಲಿಪ್ಪಿಂಗ್ ತೊಗೊಂಡೆ ಏನು ಗೋಲ್ಡ್ ಶಾಪಲ್ಲಿ. ಬಟ್ ಅಲ್ಲೂ ಯೂಶ್ವಲಿ ವೀಡಿಯೋಸು ಫೋಟೋಸ್ ಎಲ್ಲ ತೆಗಿಬೇಡಿ ಅಂತ ಹೇಳ್ತಾರೆ. ಬಟ್ ಹಿಂಗೆ ಇಲ್ಲ, ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡು ನಿಮಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನೋಡಿ. ನಾನು ಹೇಳಿದ್ನಲ್ಲ, ಇದೇ ಹಾರ ನೀವು ಎಷ್ಟು ಗ್ರಾಮ್ಸ್ ಇರ್ಬೋದು ಅಂತ ನನಗೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ ಇದು ಎಷ್ಟು ಗ್ರಾಮ್ ಇದೆ ಅಂತ. ತುಂಬ ಲೈಟ್ ವೆಯ್ಟ್ ಜ್ಯುವೆಲ್ರಿ ಈಗ ತುಂಬ ಟ್ರೆಂಡಿ ಆಗಿದ್ದಾವೆ. 916 ಏನು ಗೋಲ್ಡ್ ಜ್ಯುವೆಲ್ರಿನೇ. ಲಕ್ಷ್ಮಿ ಇತ್ತು ಆ್ಯಂಡ್ ಸುತ್ತಲೂ ಏನು ಮ್ಯಾಂಗೋ ಡಿಸೈನ್ಸ್ ಥರ ಬಂದಿತ್ತು. ತುಂಬ ಚೆನ್ನಾಗಿತ್ತು. ಕಾಸಿನ ಸರ ಅಂತ ಹೇಳ್ತೀವಲ್ಲ ಆ ಥರದ್ದೇ. ಮಿಡಲ್ ನೋಡಿ ಇಷ್ಟು ದೊಡ್ಡದು ಪೆಂಡೆಂಟ್ ಇದೆ ಲಕ್ಷ್ಮಿದು. ತುಂಬ ಸಖತ್ತಿತ್ತು. ಈ ಥರ ಒಂದು ಜ್ಯುವೆಲ್ರಿ ಹಾಕ್ಕೊಂಡ್ಬಿಟ್ರೆ ಸಾಕು, ಬೇರೆ ಏನೂ ವೇರ್ ಮಾಡೋದೇ ಬೇಕಾಗಲ್ಲ. ಜ್ಯುವೆಲ್ರಿ ಚಿಕ್ಕ ನೆಕ್ಲೆಸು, ಚೋಕರು ಆ ಥರದ್ದು ಈ ಥರದಂತ ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅದನ್ನು ಟ್ರೈ ಮಾಡಿದೆ. ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಆರಾಧ್ಯಗೆ ಮತ್ತು ನಮಗೂ ಬಳೆ ಮತ್ತು ಏನು ಅವೆಲ್ಲ ತೊಗೊಳ್ಬೇಕಿತ್ತು, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಎಲ್ಲ. ಸೊ ಹಾಗಾಗಿ ಹೊಸಪೇಟೆಯಲ್ಲಿ ನಿಮಗೆ ಕೇಳ್ತಿರ್ತೀರಲ್ಲ ಎಲ್ಲಿ ಜ್ಯುವೆಲ್ರಿನ ಚೆನ್ನಾಗಿರುತ್ತೆ ಕಲೆಕ್ಷನ್, ನೀವೆಲ್ಲಿ ತೊಗೊಳ್ತೀರಾ ಅಂತ. ಸೊ ನಾನು ಫಸ್ಟಿಂದನೂ ಕಾಲೇಜ್ ಟೈಮಿಂದನೂ ಅಷ್ಟೇ ಕಲಾಶಲ್ಲಿ ತುಂಬ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಹೊಸಪೇಟೆ ಮೇನ್ ಬಜಾರಲ್ಲಿ ಕಲಾಶ್ ಅಂತ ಬರುತ್ತಲ್ಲ, ಅದರಲ್ಲಿ ಚೆನ್ನಾಗಿರುತ್ತೆ. ನೆಕ್ಸ್ಟು ಏನು VNC ಕಾಲೇಜ್ ರೋಡಲ್ಲಿ ಪರಿ ಶಾಪ್ ಅಂತ ಇದೆ. ಸೊ ಇವೆರಡರಲ್ಲೂ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಜ್ಯುವೆಲ್ರಿಗೆ. ಹೊಸಪೇಟೆಯಲ್ಲಿ ಬೇಕು ಅಂತಂದರೆ ಈ ಶಾಪ್ಸಿಗೆ ಹೋಗಿ ಒಂದ್ಸರಿ ಕಲೆಕ್ಷನ್ಸ್ನ ಚೆಕ್ ಮಾಡಿ. ಇಲ್ಲಿ ನೋಡಿ ಆರಾಧ್ಯಗೆ ಈ ಜ್ಯುವೆಲ್ರಿನ ತೊಗೊಂಡಿದೆ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಅದನ್ನು ಒಂದು ತೊಗೊಂಡ್ವಿ. ಇನ್ನೊಂದು ಸ್ಟೋನಿಂದ ಒಂದು ತೊಗೊಂಡ್ವಿ, ಅದನ್ನು ತುಂಬ ಚೆನ್ನಾಗಿತ್ತು, ತುಂಬ ಎಲಿಗೆಂಟಾಗಿತ್ತು. ಆ್ಯಂಡ್ ಇಲ್ಲಿ ಜ್ಯುವೆಲ್ರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬ್ಯಾಂಗಲ್ಸ್ ಬೇಕಿತ್ತು ನಮಗೆ ಮ್ಯಾಚಿಂಗ್. ಬಟ್ ಇಲ್ಲಿ ಇರಲಿಲ್ಲ. ರೋಹಿಣಿ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೊಂಡು, ಪರ್ಪಲ್ ಕಲರ್ ಬ್ಯಾಂಗಲ್ಸು ಮತ್ತು ಆರಾಧ್ಯಗೆ ಪಿಂಕ್ ಕಲರ್ ಬ್ಯಾಂಗಲ್ಸ್ ಬೇಕಿತ್ತು. ಇವನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಡಿನ್ನರ್ಗೆ ಹೊರಗಡೆ ಹೋಗಿದ್ವಿ. ಏನು ಜೊತೆಗೆ ಏನು ಅಪ್ಪನೂ ಇದ್ದರು, ಅಜ್ಜಿ ಆಂಟಿ ಎಲ್ಲರೂ ಇದ್ರಲ್ಲ, ಹಾಗಾಗಿ ಹೊರಗಡೆ ಊಟ ಮಾಡ್ಕೊಂಡು ಬರೋಣ ಅಂತಂತೂ ಹೋಗಿದ್ವಿ. ಬಟ್ ಇಲ್ಲಿ ನೋಡಿ ಬೇರೆ ಎಲ್ಲರೂ ತಿಂತಾ ಇದ್ದಾರೆ. ಬಟ್ ನಾನು ಡಯಟ್ ಮಾಡ್ತಿರೋದ್ರಿಂದ, ವೆಯ್ಟ್ ಲಾಸ್ ಜರ್ನಿಯಲ್ಲಿರೋದ್ರಿಂದ ಬೇರೆ ಆಪ್ಷನ್ ಏನೂ ಇರೋದಿಲ್ಲ. ಸೂಪ್ಸ್ ಬಿಟ್ಟು ನಮಗೆ ಸೂಪ್ ತೊಗೊಂಡಿದ್ದೆ, ಟೊಮ್ಯಾಟೊ ಸೂಪು. ಸೊ ಈ ರೀತಿಯಾಗಿ ನೈಟ್ ಡಿನ್ನರ್ನ ನಾನು ಸೂಪಿಂದ ಎಂಡ್ ಮಾಡಿದೆ ನೋಡಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 38. ಸೊ ಇವತ್ತು ಏನೆಲ್ಲ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.